ಅಬಕಾರಿ ಲೈಸೆನ್ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚದ ಆರೋಪ ನೇರವಾಗಿ ಸಚಿವ ಆರ್.ಬಿ. ತಿಮ್ಮಾಪುರೆ ಅವರ ವಿರುದ್ಧ ಕೇಳೋಕೆ ಸಿಕ್ಕಿದೆ. ಇನ್ಫ್ಯಾಕ್ಟ್ ಲೋಕಾಯುಕ್ತದಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಷ್ಟಾದರೂ ಕೂಡ ತಿಮ್ಮಾಪುರೆ ಅವರ ವಿರುದ್ಧ ಕ್ರಮ ಯಾಕೆ ಕೈಗೊಳ್ತಿಲ್ಲ ಅನ್ನೋ ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಪ್ರಶ್ನೆ. ಇದರ ನಡುವೆ ಸಚಿವ ತಿಮ್ಮಾಪುರೆಗೆ ಡೀಲ್ ಆಡಿಯೋದ ಶಾಕ್ ಎದುರಾಗಿದೆ. ಅಬಕಾರಿ ಸಚಿವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ. ಲಕ್ಷ್ಮೀನಾರಾಯಣ್ ದೂರುದಾರ ಲೋಕಾಯುಕ್ತಕ್ಕೆ ದೂರು ನೀಡಿದ್ದು, ಈ ದೂರಿನ ಅನ್ವಯ ತನಿಖೆಯನ್ನ ನಡೆಸಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಹಾಗಾದ್ರೆ ಹೇಗೆ ನಡೆಯುತ್ತೆ ಈ ಲೋಕಾಯುಕ್ತ ಪೊಲೀಸರ ತನಿಖೆ? ಮೊದಲಿಗೆ ದೂರುದಾರ ನೀಡಿರುವ ಆಡಿಯೋವನ್ನ ಪರಿಶೀಲನೆ ನಡೆಸಲಾಗುತ್ತೆ. ಆಡಿಯೋ ಪರಿಶೀಲನೆ ಬಳಿಕ ಸಚಿವ ತಿಮ್ಮಾಪುರ ಅವರಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಪಿಸಿಆರ್ ಕಾಯ್ದೆಯ ಅಡಿಯಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲು, ಆರೋಪ ಸಾಬೀತಾದರೆ ಸಚಿವರನ್ನ ಬಂಧಿಸೋಕು ಕೂಡ ಅಧಿಕಾರ ಇದೆ ಲೋಕಾಯುಕ್ತ. ಆಡಿಯೋದ ಅಸಲಿಯತನ್ನ ಪತ್ತೆ ಹಚ್ಚಿದ ಬಳಿಕವೇ ಮುಂದಿನ ಕ್ರಮವನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಸರ್ಕಾರದ ಕಡೆಯಿಂದ ಅಂತೂ ನೋ ರಿಯಾಕ್ಷನ್ ನೋ ಆಕ್ಷನ್ ಅನ್ನೋ ಹಂತದಲ್ಲಿದೆ. ಬಟ್ ಲೋಕಾಯುಕ್ತ ಅಧಿಕಾರಿಗಳು ಲಕ್ಷ್ಮೀನಾರಾಯಣ್ ಅವರು ಕೊಟ್ಟಿರುವ ದೂರಿನ ಅನ್ವಯ ತನಿಖೆ ಯಾವ ರೀತಿ ಮಾಡ್ತಾ ಹೋಗ್ತಾರೆ? ಈಗಾಗಲೇ ಪಿಸಿಆರ್ ಆಕ್ಟ್ ನಡಿ ಚಾರ್ಜ್ಗಳನ್ನು ಹಾಕಿ ಅವರ ವಿರುದ್ಧ ಯಾವ ರೀತಿಯಾದಂತಹ ಒಂದು ಸೆಕ್ಷನ್ಗಳನ್ನು ಹಾಕಬೇಕೋ ಅದೆಲ್ಲವನ್ನು ಕೂಡ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಆಡಿಯೋದಲ್ಲಿ ಸ್ಪಷ್ಟವಾಗಿದೆ ಸಚಿವರಿಗೂ ಕೂಡ ಈ ಹಣ ಹೋಗುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಲೋಕಾಯುಕ್ತ ದಾಳಿ ನಡೆಸಿರೋದು ಕೂಡ ಇದೇ ಒಂದು ವಿಚಾರವಾಗಿ. ಹೀಗಾಗಿ ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಅನ್ನೋದಕ್ಕೆ ಬೇಕಾದಂತಹ ಎಲ್ಲ ಆಧಾರಗಳು ಇರುವಂತಹ ಕಾರಣದಿಂದಾಗಿ ಪಿಸಿಆರ್ ಆಕ್ಟ್ ನಡಿ ಒಂದು ಕೇಸ್ ದಾಖಲಾಗುತ್ತೆ. ನಂತರ ಆ ಆಡಿಯೋವನ್ನು ಒಂದು ಸ್ಯಾಂಪಲ್ಸ್ ಏನಿದೆ ಅದನ್ನು ಕೂಡ ತರಿಸಿಕೊಂಡು FSL ತರಿಸಿಕೊಂಡು ದೃಢೀಕೃತ ಪತ್ರದ ಬಳಿಕ ತಿಮ್ಮಾಪುರ ಅವರಿಗೆ ಒಂದು ನೋಟಿಸನ್ನು ಕೊಡುವಂತಹ ಕೆಲಸವನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಂದರೆ ಈ ರೀತಿಯಾದಂತಹ ಒಂದು ಆರೋಪ ಬಂದಿದೆ, ಬೃಹತ್ ಹಗರಣ ನಡೆದಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ನೋಟಿಸನ್ನು ಕೊಟ್ಟು ಈ ರೀತಿಯಾಗಿ ಅಧಿಕಾರಿ ಒಬ್ಬರು ನಿಮ್ಮ ಹೆಸರನ್ನು ಹೇಳ್ತಾ ಇದ್ದಾರೆ ಮತ್ತು ನೀವು ಕೂಡ ಅಬಕಾರಿ ಸಚಿವರಾಗಿರುವಂಥದ್ದು, ಹೀಗಾಗಿ ನಿಮಗೆ ಹಣ ಹೋಗ್ತಾ ಇದೆಯಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರ ಕಾಲ್ ರೆಕಾರ್ಡ್ಸ್ಗಳನ್ನು ಕೂಡ ಕಲೆ ಹಾಕಿ ಅಂದಿನ ದಿನ ಅಂದರೆ ದಾಳಿ ನಡೆಸಿದಂತಹ ದಿನ ಮತ್ತು ಅದರ ಹಿಂದಿನ ಒಂದಷ್ಟು ದಿನಗಳೇನಿದೆ ಅಧಿಕಾರಿಗಳು ಮತ್ತು ತಿಮ್ಮಾಪುರ ಅವರಿಗೆ ಏನಾದರೂ ಕಾಂಟ್ಯಾಕ್ಟ್ಗಳೇನಿದೆಯಾ, ಫೋನ್ ಕಾನ್ವರ್ಸೇಷನ್ ಏನಾದರೂ ಇತ್ತಾ ಅದರ ಡೀಟೇಲ್ಸ್ಗಳನ್ನು ತೆಗೆದುಕೊಳ್ತಾರೆ. ಅಕಸ್ಮಾತ್ ವಾಟ್ಸಪ್ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಇತ್ತೀಚೆಗೆ ಅದರ ಒಂದು ಟೆಕ್ನಾಲಜಿ ಕೂಡ ಬಂದಿದೆ. ವಾಟ್ಸಪ್ ಕಾಲ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಪೊಲೀಸರು ಮಾಡಲಿದ್ದಾರೆ ಮುಂದಿನ ಹಂತದಲ್ಲಿ. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಇವರ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು, ಗಟ್ಟಿಯಾದಂತಹ ಸಾಕ್ಷಿಗಳು ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಅಂದರೆ ರೈಟ್ಸ್ ಕೂಡ ಅವರಿಗೆ ಇರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳಿಗಿದೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಈಗ ಆಡಿಯೋದ ಅದು ದೃಢೀಕೃತವಾದಂತಹ ಅಂದರೆ ಅದು ಎಕ್ಸಾಕ್ಟಾಗಿ ಅವರಿಬ್ಬರೇ ಮಾತನಾಡಿದ್ದು ಅಂತ ಏನಾದರೂ ಪತ್ರ ಒಂದು ಇದು ಸಿಕ್ಕಿದಂತಹ ಬಳಿಕ ಮುಂದಿನ ಹಂತದ ಒಂದು ಪ್ರೋಸೆಸ್ ಅತಿ ಶೀಘ್ರದಲ್ಲಿ ನಡೆಯಲಿದೆ ಅಂತಲೇ ಹೇಳ್ಬೋದು. ಇನ್ನೇನು 2-3 ದಿನಗಳಲ್ಲಿ ಅದರ ರಿಪೋರ್ಟ್ ಕೂಡ ಬರುತ್ತೆ, ಅಂದರೆ ಈ ಆಡಿಯೋ ರಿಪೋರ್ಟ್ ಕೂಡ ಬರುತ್ತೆ ಯಾರ್ಯಾರು ಮಾತನಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ. ಹೀಗಾಗಿ ಈ ಒಂದು ರಿಪೋರ್ಟ್ ಬಂದ ಬಳಿಕ ಅವರಿಗೆ ಡೈರೆಕ್ಟಾಗಿ ನೋಟಿಸನ್ನು ನೀಡಿ ಇಂತಹ ಒಂದು ದಿನ ನೀವು ಬಂದು ಹಾಜರಾಗಬೇಕು, ನಿಮ್ಮ ಹೇಳಿಕೆಗಳನ್ನು ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ನೋಟಿಸ್ ಹೋಗುವಂತಹ ಸಾಧ್ಯತೆ ಇದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಅಬಕಾರಿ ಲೈಸೆನ್ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚದ ಆರೋಪ ನೇರವಾಗಿ ಸಚಿವ ಆರ್.ಬಿ. ತಿಮ್ಮಾಪುರೆ ಅವರ ವಿರುದ್ಧ ಕೇಳೋಕೆ ಸಿಕ್ಕಿದೆ. ಇನ್ಫ್ಯಾಕ್ಟ್ ಲೋಕಾಯುಕ್ತದಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಷ್ಟಾದರೂ ಕೂಡ ತಿಮ್ಮಾಪುರೆ ಅವರ ವಿರುದ್ಧ ಕ್ರಮ ಯಾಕೆ ಕೈಗೊಳ್ತಿಲ್ಲ ಅನ್ನೋ ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಪ್ರಶ್ನೆ. ಇದರ ನಡುವೆ ಸಚಿವ ತಿಮ್ಮಾಪುರೆಗೆ ಡೀಲ್ ಆಡಿಯೋದ ಶಾಕ್ ಎದುರಾಗಿದೆ. ಅಬಕಾರಿ ಸಚಿವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ. ಲಕ್ಷ್ಮೀನಾರಾಯಣ್ ದೂರುದಾರ
ಲೋಕಾಯುಕ್ತಕ್ಕೆ ದೂರು ನೀಡಿದ್ದು. ಈ ದೂರಿನ ಅನ್ವಯ ತನಿಖೆಯನ್ನ ನಡೆಸಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಹಾಗಾದ್ರೆ ಹೇಗೆ ನಡೆಯುತ್ತೆ ಈ ಲೋಕಾಯುಕ್ತ ಪೊಲೀಸರ ತನಿಖೆ? ಮೊದಲಿಗೆ ದೂರುದಾರ ನೀಡಿರುವ ಆಡಿಯೋವನ್ನ ಪರಿಶೀಲನೆ ನಡೆಸಲಾಗುತ್ತೆ. ಆಡಿಯೋ ಪರಿಶೀಲನೆ ಬಳಿಕ ಸಚಿವ ತಿಮ್ಮಾಪುರ ಅವರಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಪಿಸಿಆರ್ ಕಾಯ್ದೆಯ ಅಡಿಯಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲು, ಆರೋಪ ಸಾಬೀತಾದರೆ ಸಚಿವರನ್ನ ಬಂಧಿಸೋಕು ಕೂಡ ಅಧಿಕಾರ ಇದೆ ಲೋಕಾಯುಕ್ತ. ಆಡಿಯೋದ ಅಸಲಿಯತನ್ನ ಪತ್ತೆ ಹಚ್ಚಿದ ಬಳಿಕವೇ ಮುಂದಿನ ಕ್ರಮವನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಸರ್ಕಾರದ ಕಡೆಯಿಂದ ಅಂತೂ ನೋ ರಿಯಾಕ್ಷನ್ ನೋ ಆಕ್ಷನ್ ಅನ್ನೋ ಹಂತದಲ್ಲಿದೆ. ಬಟ್ ಲೋಕಾಯುಕ್ತ ಅಧಿಕಾರಿಗಳು ಲಕ್ಷ್ಮೀನಾರಾಯಣ ಅವರು ಕೊಟ್ಟಿರುವ ದೂರಿನ ಅನ್ವಯ ತನಿಖೆ ಯಾವ ರೀತಿ ಮಾಡ್ತಾ ಹೋಗ್ತಾರೆ? ಈಗಾಗಲೇ PCR ಆಕ್ಟ್ ನಡಿ ಚಾರ್ಜ್ಗಳನ್ನು ಹಾಕಿ ಅವರ ವಿರುದ್ಧ ಯಾವ ರೀತಿಯಾದಂತಹ ಒಂದು ಸೆಕ್ಷನ್ಗಳನ್ನು ಹಾಕಬೇಕೋ ಅದೆಲ್ಲವನ್ನು ಕೂಡ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಆಡಿಯೋದಲ್ಲಿ ಸ್ಪಷ್ಟವಾಗಿದೆ ಸಚಿವರಿಗೂ ಕೂಡ ಈ ಹಣ ಹೋಗುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಲೋಕಾಯುಕ್ತ ದಾಳಿ ನಡೆಸಿರೋದು ಕೂಡ ಇದೇ ಒಂದು ವಿಚಾರವಾಗಿ. ಹೀಗಾಗಿ ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಅನ್ನೋದಕ್ಕೆ ಬೇಕಾದಂತಹ ಎಲ್ಲ ಆಧಾರಗಳು ಇರುವಂತಹ ಕಾರಣದಿಂದಾಗಿ PCR ಆಕ್ಟ್ ನಡಿ ಒಂದು ಕೇಸ್ ದಾಖಲಾಗುತ್ತೆ. ನಂತರ ಆ ಆಡಿಯೋವನ್ನು ಒಂದು ಸ್ಯಾಂಪಲ್ಸ್ ಏನಿದೆ ಅದನ್ನು ಕೂಡ ತರಿಸಿಕೊಂಡು FSL ಅಂದ ತರಿಸಿಕೊಂಡು ದೃಢೀಕೃತ ಪತ್ರದ ಬಳಿಕ ತಿಮ್ಮಾಪುರ ಅವರಿಗೆ ಒಂದು ನೋಟಿಸನ್ನು ಕೊಡುವಂತಹ ಕೆಲಸವನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಂದರೆ ಈ ರೀತಿಯಾದಂತಹ ಒಂದು ಆರೋಪ ಬಂದಿದೆ, ಬೃಹತ್ ಹಗರಣ ನಡೆದಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ನೋಟಿಸನ್ನು ಕೊಟ್ಟು ಈ ರೀತಿಯಾಗಿ ಅಧಿಕಾರಿ ಒಬ್ಬರು ನಿಮ್ಮ ಹೆಸರನ್ನು ಹೇಳ್ತಾ ಇದ್ದಾರೆ ಮತ್ತು ನೀವು ಕೂಡ ಅಬಕಾರಿ ಸಚಿವರಾಗಿರುವಂಥದ್ದು, ಹೀಗಾಗಿ ನಿಮಗೆ ಹಣ ಹೋಗ್ತಾ ಇದೆಯಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರ ಕಾಲ್ ರೆಕಾರ್ಡ್ಸ್ಗಳನ್ನು ಕೂಡ ಕಲೆ ಹಾಕಿ ಅಂದಿನ ದಿನ ಅಂದರೆ ದಾಳಿ ನಡೆಸಿದಂತಹ ದಿನ ಮತ್ತು ಅದರ ಹಿಂದಿನ ಒಂದಷ್ಟು ದಿನಗಳೇನಿದೆ ಅಧಿಕಾರಿಗಳು ಮತ್ತು ತಿಮ್ಮಾಪುರ ಅವರಿಗೆ ಏನಾದರೂ ಕಾಂಟ್ಯಾಕ್ಟ್ಗಳೇನಿದೆಯಾ, ಫೋನ್ ಕಾನ್ವರ್ಸೇಷನ್ ಏನಾದರೂ ಇತ್ತಾ ಅದರ ಡೀಟೇಲ್ಸ್ಗಳನ್ನು ತೆಗೆದುಕೊಳ್ತಾರೆ. ಅಕಸ್ಮಾತ್ ವಾಟ್ಸಪ್ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಇತ್ತೀಚೆಗೆ ಅದರ ಒಂದು ಟೆಕ್ನಾಲಜಿ ಕೂಡ ಬಂದಿದೆ, ವಾಟ್ಸಪ್ ಕಾಲ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಪೊಲೀಸರು ಮಾಡಲಿದ್ದಾರೆ ಮುಂದಿನ ಹಂತದಲ್ಲಿ. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಇವರ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಗಟ್ಟಿಯಾದಂತಹ ಸಾಕ್ಷಿಗಳು ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಅಂದರೆ ರೈಟ್ಸ್ ಕೂಡ ಅವರಿಗೆ ಇರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳಿಗಿದೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಈಗ ಆಡಿಯೋದ ಅದು ದೃಢೀಕೃತವಾದಂತಹ ಅಂದರೆ ಅದು ಎಕ್ಸಾಕ್ಟಾಗಿ ಅವರಿಬ್ಬರೇ ಮಾತನಾಡಿದ್ದು ಅಂತ ಏನಾದರೂ ಪತ್ರ ಒಂದು ಇದು ಸಿಕ್ಕಿದಂತಹ ಬಳಿಕ ಮುಂದಿನ ಹಂತದ ಒಂದು ಪ್ರೋಸೆಸ್ ಅತಿ ಶೀಘ್ರದಲ್ಲಿ ನಡೆಯಲಿದೆ ಅಂತಲೇ ಹೇಳ್ಬೋದು. ಇನ್ನೇನು 2-3 ದಿನಗಳಲ್ಲಿ ಅದರ ರಿಪೋರ್ಟ್ ಕೂಡ ಬರುತ್ತೆ, ಅಂದರೆ ಈ ಆಡಿಯೋ ರಿಪೋರ್ಟ್ ಕೂಡ ಬರುತ್ತೆ ಯಾರ್ಯಾರು ಮಾತನಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ. ಹೀಗಾಗಿ ಈ ಒಂದು ರಿಪೋರ್ಟ್ ಬಂದ ಬಳಿಕ ಅವರಿಗೆ ಡೈರೆಕ್ಟಾಗಿ ನೋಟಿಸನ್ನು ನೀಡಿ ಇಂತಹ ಒಂದು ದಿನ ನೀವು ಬಂದು ಹಾಜರಾಗಬೇಕು, ನಿಮ್ಮ ಹೇಳಿಕೆಗಳನ್ನು ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ನೋಟಿಸ್ ಹೋಗುವಂತಹ ಸಾಧ್ಯತೆ ಇದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.